ಪಣತಿಗೆ ಭಾಳ ದೊಡ್ಡ ಬೆಲೆ ರೊಕ್ಕ ಕೊಟ್ಟು ತೊಗೊಂಡ್ ಬಂದೀವಿ. ಪಣತ್ ನೋಡಕ್ಕೂ ಭಾಳ ಚಲೋ ಐತಿ. ಆ ಪಣತಿಗೆ ಒಂದಿಷ್ಟು ಕಿಮ್ಮತ್ ಬರಬೇಕಾಗಿತ್ತು ಅಂದ್ರೆ ನಾವು ದೀಪ ಹಚ್ಚಿದ್ವಿ ಅಂದ್ರೆ ಅದಕ್ಕೆ ಕಿಮ್ಮತ್ ಬರ್ತದ. ದೀಪ ಹಚ್ಚಲಿಲ್ಲ ಅಂದ್ರೆ ಪಣತಿಗೆ ಹ್ಯಾಕೆ ಕಿಮ್ಮತ್ ಇರೋದಿಲ್ಲೋ? ಈ ದೇಹ ಎಂಬುವ ಪಣತಿ ಒಳಗ ಭಗವಂತ ಒಂದು ದೀಪ ಹಚ್ಚಿಟ್ಟಾನಪ್ಪ. ಆ ದೀಪ ಜೀವ ಎಂಬುವಂತ ಜ್ಯೋತಿ ಹಚ್ಚಿಟ್ಟಾನ. ಜೀವ ಎಂಬು ಜ್ಯೋತಿ ಆರಿ ಹೋಯ್ತು ಅಂದ್ರ ಹ್ಯಾಗ ಪಣತಿ ಒಳಗೆ ಎಣ್ಣಿರು ಮಟ್ಟ ಅಟ್ಟ ದೀಪ ಉರಿತದ. ಪಣತಿ ಭಾಳ ಚಲೋ ಐತಿ, ನೋಡಾಕ್ ಭಾಳ ಸುಂದರ ಐತಿ, ಇದನ್ನ ಬಿಟ್ಟು ಹೋಗುದಿಲ್ಲ ಅಂತ ದೀಪ ಏನಾರು ಒಂದು ಕ್ಷಣ ಹೆಚ್ಚು ಉರಿತೈತೇನ್ರಿ? ಎಣ್ಣೆ ತೀರಿದ ಮರು ಕ್ಷಣವೇ ದೀಪ ಹೆಂಗ್ ನಿತ್ ಹೋಗ್ತದನೋ ಹಂಗ ದೇಹ ಎಂಬು ಈ ಪಣತಿ ಒಳಗ ಋಣ ಎಂಬುವಂತ ಎಣ್ಣೆ ತೀರಿದ ಮ್ಯಾಲ ಜೀವ ಎಂಬುವಂತ ಜ್ಯೋತಿ ಆರಿ ಹೋಗಿ ಬಿಡ್ತದ. ಆ ಜ್ಯೋತಿ ಆರಿದ ಮೇಲೆ ಇನ್ನೊಂದು ತಾಸು ಇನ್ನೊಂದು ದಿವಸ ಎಕ್ಸ್ಟ್ರಾ ಇಟ್ಕೊಂಡು ಅಂತ ಯಾರು ಇಟ್ಕೊಂಡಾರೇನ್ರಿ? ಇಟ್ಕೊಂಡು ಅಷ್ಟ ಅಲ್ಲ, ಕೂತ್ ಬ್ಯಾಸರ ಆಯ್ತು, ಅವರ ಸಂಬಂಧಿಕರ ಅವ್ರ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವ್ರೇ ಹೊತ್ತು ಹೋಯ್ತಪ್ಪ, ಯಾವಾಗ ತಗೊಂಡು ಹೋಗೋಣ ಅಂತ ಅಂತಾರ. ಅಂದ್ರ ದೀಪ ಇರೋ ಮಟ್ಟ ಪಣತಿಗೆ ಹೆಂಗೆ ಕಿಮ್ಮತ್ತು, ಜೀವ ಇರೋ ಮಟ್ಟ ಅಟ್ಟಪ್ಪ ಈ ದೇಹಕ್ಕೆ ಕಿಮ್ಮತ್ತು. ಇದನ್ನ ಮೆಚ್ಕೊಂಡು ಕುಂದಿರಬೇಡ. ಈ ದೇಹ ಅನ್ನೋದನ್ನ ಅವ್ರು ಬಹಳ ಉದಾಹರಣೆ ಕೊಟ್ಟು ಹೇಳ್ತಾರೆ. ಬಹುತೇಕ ಒಂದೂರಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ತೀರ್ಕೊಂಡಿದ್ರು. ಸ್ಮಶಾನಕ್ಕೆ ಪಾರ್ಥಿವ ಶರೀರ ತಗೊಂಡು ಹೋಗ್ತಾ ಇದ್ರು. ಹೋಗುವಾಗ ಜೋರಾಗಿ ಮಳೆ ಬಂದ್ಬಿಡ್ತದ. ಮಳೆ ಬಂತು. ಹಿರಿಯರೆಲ್ಲ ವಿಚಾರ ಮಾಡ್ತಾರ, ಬಹುತೇಕ ಇದು ತೊಯ್ತಿ ಅಂದ್ರೆ ಅಲ್ಲಿ ಅಗ್ನಿ ಸ್ಪರ್ಶ ಆಗೋದು ಸ್ವಲ್ಪ ಲೇಟ್ ಆಗ್ತದ. ಇದನ್ನ ಇಲ್ಲೇ ಸ್ಮಶಾನ ಸಮೀಪ ಒಬ್ರು ಅಜ್ಜಿ ಮನಿ ಇದೆ, ಅಂಗಳದೊಳಗೊಂದು ಗಿಡ ಅದ, ಆ ಗಿಡದ ಚಾಟಿಗೆರ ತಗೊಂಡು ಹೋಗೋಣ ಅಂತ ತಗೊಂಡು ಹೋಗ್ತಾ ಇದ್ದಾರೆ ಸತ್ ಹೆಣವನ್ನ. ಹೋಗಾಕತ್ತಾರ, ಆ ಕಡೆಯಿಂದ ಅಜ್ಜಿ ಒಂದು ಕೈಯಾಗ ಬಡಿಗೆ ಹಿಡ್ಕೊಂಡು ಬಂದಬಿಟ್ಟು ಇಲ್ಲಿ ಇಡಂಗಿಲ್ಲ ಅಂತ. ಅವ್ರು ಹಿರಿಯರಂದ್ರು, ಅಲ್ಲ ಇವ್ರು ದೊಡ್ಡವರು, ಇವ್ರ ಆಶ್ರಯದೊಳಗೆ ಬಹಳಷ್ಟು ದಿವಸ ನಾವು ಬದುಕಿದ್ವಿ, ಅವ್ರದ್ದು ಒಂದು 5 ನಿಮಿಷ ಇಡೋದೇ ಇಲ್ವೇನು, ಜಾಗ ಕೊಡೋದು ಇಲ್ವೇನು ಅಂತ ಕೇಳಿದಾಗ, ಅದು ಆವಾಗ ಜೀವ ಇದ್ದಾಗ ಇದು ಹೆಣ ಈಗ ಇಲ್ಲಿ ಅಂಗಳದಾಗಲ್ಲ ಮನಿ ಆಸ್ಪಾಸ್ ತಕರ ಇಡಬೇಡ್ರಿ ಅಂತೇಳಿ ಬಡಗಿ ತಗೊಂಡ ಬಂದ. ಅವಾಗ ಆಯ್ತು ಅಂತೇಳಿ ಹಂಗ ತಗೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಮಣ್ಣು ಕೊಡಾಕ್ ಬಂದಿರೋಂಥ ಒಬ್ಬ ವ್ಯಕ್ತಿ ಕಾಲೊಳಗಡೆ ಅವು ಹಳಿ ಕಾಲ್ಮಾರಿ ಚಪ್ಪಲ್ ಹಾಕೊಂಡು ಬಂದಿಟ್ಟು. ಅವ ಅಂದ, ಇವು ರಾಡಿ ಒಳಗೆ ತೊಯ್ತಾವ, ಇಲ್ಲೇ ಅಂಗಳದೊಳಗೆ ಬಿಟ್ಟು ಹೋಗೋಣ ಅಂತ ಬಿಡಾಕ್ ಹೋಗ್ತಿರ್ತಾನ. ಅಜ್ಜಿ ಅಂತಾಳೆ, ಯಪ್ಪ ಅಂಗಳದೊಳಗೆ ಬಿಟ್ರೆ ಮಳಿಗೆ ತೊಯ್ತಾವ, ಅಲ್ಲಿ ಯಾಕೆ ಬಿಡ್ತಿ, ಇಲ್ಲಿ ಚೌಣ್ಯಾಗ ಬಿಡ್ವಾ ಅಂತೇಳಿ ಕರೆದಾಳ. ಅವ್ರು ಬರ್ದಾರ, ಹೋಯ್ತು ಅಂದ್ರೆ ಅದಕ್ಕಿಂತನೂ ಕೀಳಾಕೈತಿದು. ಅದಕ್ಕಪ್ಪ ಇದನ್ನ ಮೆಚ್ಕೊಂಡು ಕುಂದಿರ್ಬೇಡ, ಹಿತ್ತಲ ಕಸಕ್ಕಿಂತನೂ ಕೀಳಾಕೈತಿ. ಯಾವಾಗ ಯಾರ್ಯಾರ ಜೀವ ಹೋಗ್ತದೋ ಬಿಡ್ತದೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಇದನ್ನ ಯಾವತ್ತೂ ನೀವು ಮೆಚ್ಕೊಂಡು ಕುಂದಿರ್ಬೇಡಿ. ಇರು ಮಠ ಎಲ್ಲರೊಂದಿಗೆ ಪ್ರೀತಿದಿಂದ ವಿಶ್ವಾಸದಿಂದ ಇದ್ದೀವಿ ಅಂದ್ರೆ ಅದನ್ನೇ ನಾವು ಗಳಿಸಿರುವಂಥ ಪುಣ್ಯವನ್ನೇ ನಾವು ಒಯ್ತೀವ್ರಿ. ಗೊತ್ತಿರ್ಲಿ, ನಮಗೊಂದು ರೀತಿ ಇಲ್ಲಿ ಕೌಲ್ಗುಡ್ಡ ಅಂದ್ರೆ ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ ಒಂದು ರೀತಿ ಭಾಳ ಸಂಬಂಧ. ಈಗ ನಿಮಗೆಲ್ಲ ತಾಯಂದಿರಿಗೆ ತವ್ರ ಮನೆಗೆ ಹೋದಾಗ ಎಷ್ಟು ಸಂತೋಷ ಆಕೈತಿಲ್ಲ, ಕೌಲ್ಗುಡ್ಡಕ್ಕೆ ನಾವು ಬಂದೀವಿ ಅಂದ್ರೆ ನಮಗೂ ಅಷ್ಟು ಸಂತೋಷ ಆಕೈತಿ. ಗೊತ್ತಿಲ್ರಿ, ನಾವು ಎಷ್ಟು ಜನ ಸನ್ಯಾಸಿಗಳು ಅದೀವಲ್ಲ, ಇಲ್ಲಾಂದ್ರೆ ಅಪ್ಪಗಳು ಕೋಳಿಗುಡ್ಡ ಅಪ್ಪಗಳು ಹಿಡ್ಕೊಂಡು ಎಲ್ಲ ಸನ್ಯಾಸಿಗಳಿಗೆ ಯಾವಾಗಾರ ಎಲ್ಲಾರು ದೂರ ಭೇಟಿ ಅದೀವಿ ಅಂದ್ರೆ ಅವ್ರು ಇನ್ನು ಯಾವಾಗ್ರಿ ಭೇಟಿ ಇದೆ ಬತ್ರಲ್ಲ ನಮ್ಮ ಕಾರ್ಯಕ್ರಮ ಕೌಲ್ಗುಡ್ಡ ಕಾರ್ಯಕ್ರಮ ಮತ್ತೆ ಅಲ್ಲೇ ಭೇಟಿ ಆಗೋಣ ಫೋನ್ಯಾಗ ಎಲ್ಲರೂ ಮಾತಾಡ್ತಿರ್ತೀವಿ. ಅಂದ್ರೆ ಒಬ್ರಿಗೊಬ್ರು ಕೂಡುವಂಥ ಪ್ರಸಂಗ ನಮಗಿಲ್ಲಿ ಒದಗಿ ಬರ್ತದೆ. ಅಷ್ಟೇ ಅಲ್ಲ, ಮಾತೃದಯಗಳು ನಮ್ಮ ಅಮರೇಶ್ವರ ಅಪ್ಪಗಳು ಬಹುತೇಕ ಅವರು ಋಣ. ಅದಕ್ಕೆ ನಮ್ಮ ಕಣ್ಣೇರಿ ಅಪ್ಪಗಳು ಒಂದೊಂದು ಮಾತು ಹೇಳ್ತಾ ಇದ್ರು. ಅವಾಗ ಒಂದು ಮಾತಿದೆ, ಅದು ಹಿಂದಿ ಒಳಗೊಂದು ಮಾತು, 4000 ಪುಸ್ತಕ ಪಡೋ ಮಗರ್ 4 ಬಾತ್ ಯಾದ್ ರಕ್ಕೋ. ನೀ 4000 ಪುಸ್ತಕ ಓದು, ಯಾಕೆ ನೆನಪಿಡ್ತೀವೋ ಬಿಡ್ತೀವೋ ಅದು ಬೇಕಾಗಿಲ್ಲಪ್ಪ, ಒಂದು 4 ಮಾತು ಜೀವನ ಉದ್ದಕ್ಕೂ ನೀ ನೆನಪಿಟ್ಕೋ, ಒಟ್ಟ ಮರಿಬೇಡ. ಆ 4 ಮಾತು ಯಾವುವು? ಅದ್ರೊಳಗೆ ಯಾಡ ನೀ ನೆನಪಿಡು, ಯಾಡನ್ನ ಮರಿ. ಯಾವ ನೆನಪಿಟ್ಕೊಳ್ದು ಅಂದ್ರೆ ಜೀವನದೊಳಗೆ ನಮಗೆ ಯಾರಾದರೂ ಒಳ್ಳೇದು ಮಾಡಿದ್ರು ಅಂದ್ರೆ ಸಾಯೋ ಮಠ ಅವ್ರ ಹೆಸರು ಮರಿಬೇಡಪ್ಪ. ಸಾಧ್ಯವಾದ್ರೆ ನಿನಗೆ ಭಗವಂತ ಏನಾದರೂ ಅವಕಾಶ ಕೊಟ್ಟಿದ್ದ ಅಂದ್ರೆ, ನಿನಗೆ ಯಾರಾದರೂ ಉಪಕಾರ ಮಾಡಿದ್ರು ಅಂದ್ರೆ ಅವ್ರ ಕಷ್ಟದೊಳಗಿದ್ದಾಗ ನೀನು ಉಪಕಾರ ಮಾಡು. ನಿನಗೆ ಆ ಅವಕಾಶ ಕಲ್ಪಿಸ್ಲಿಲ್ಲ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನಗೆ ಯಾರಾದರೂ ಉಪಕಾರ ಮಾಡಿದ್ರು ಅಂದ್ರೆ 4 ಮಂದಿ ಮುಂದೆ ಉಪಕಾರ ಮಾಡಿದವ್ರ ಹೆಸರು ನೀ ಹೇಳಿದಿ ಅಂದ್ರೆ ಅರ್ಧ ಋಣ ತೀರಿಸಿದಂಗೆ ಆಕೈತಿ ಅಂತ ಅಪ್ಪುಗಳು ಹೇಳ್ತಿದ್ರು. ನಮಗೆ ಒಳ್ಳೇದು ಮಾಡಿದವ್ರನ್ನ ಒಟ್ಟ ಮರಿಬಾರ್ದು, ಅದನ್ನು ನಾವು ನೆನಪಿಟ್ಕೊಳ್ಬೇಕು.
ಎರಡನೇದು ದೇವರಿದ್ದಾನೆ ಅನ್ನೋದು ಯಾವತ್ತೂ ನಾವು ಮರ್ತಿರಬಾರ್ದು. ಇವೆರಡನ್ನ ನೆನಪಿಟ್ಕೊಳ್ಳೋದು, ಇನ್ನೆರಡನ್ನ ಮರೆಯೋದಂತ. ಅವು ಯಾವ ಮರೆಯೋದು? ನಮಗೆ ಯಾರಾದ್ರ ಜೀವನದೊಳಗೆ ಕೆಟ್ಟದ್ದು ಬಯಸಿದ್ರು ಅಂದ್ರೆ ಒಟ್ಟ ಅವ್ರ ಹೆಸರು ನೆನಪಿಟ್ಕೊಂಡಿರ್ಬಾರ್ದು, ಅದನ್ನು ಮರ್ತು ಬಿಡೋದು. ನಾವು ಯಾರಾದ್ರಿಗೂ ಒಳ್ಳೇದು ಮಾಡಿದ್ವಿ ಅಂದ್ರೆ ಅದನ್ನೂ ಕೂಡ ನೆನಪಿಟ್ಕೊಳ್ಬಾರ್ದು, ಮಾಡಿದ ಕಾರಣ ಮರ್ತು ಬಿಟ್ಬಿಡು. ನಾ ಮಾಡಿ ನೀನೇ ಮಾಡಿ ಒಟ್ಟ ಅಂದಂಗಿಲ್ಲ. ಈ 4 ಮಾತನ್ನ ನಾವು ಜೀವನ ಉದ್ದಕ್ಕೂ ನೆನಪಿಟ್ಕೊಂಡ್ವಿ ಅಂದ್ರೆ ಈ ಜೀವನಕ್ಕೆ ಒಂದಿಷ್ಟು ಕಿಮ್ಮತ್ತು ಬರ್ತದ ಅಂತ ಅಪ್ಪುಗಳು ಹೇಳ್ತಾ ಇದ್ರು. ಅದಕ್ಕೆ ಈ ಜೀವನ, ಈ ದೇಹ ಅನ್ನೋದು ನಶ್ವರ ಇದೆ, ಯಾವಾಗ ಹೋಗ್ತದೋ ಜೀವ ಬಿಡ್ತದೋ ಗೊತ್ತಿಲ್ಲ. ಅದಕ್ಕೆ ಇರು ಮಠ ಸದ್ಗುರುಗಳ ಸಾನ್ನಿಧ್ಯದೊಳಗೆ ಇಲ್ಲಿ ಬಂದು ಕೂತ್ಕೊಂಡಿವಿ ಅಂದ್ರೆ, ಸತ್ಸಂಗ ಕೇಳಿದಿವಿ ಅಂದ್ರೆ ಸಾರ್ಥಕ ಆಗ್ತದ್ರಿ ಈ ಮನುಷ್ಯ ಜನ್ಮ. ನಮ್ಮೆಲ್ಲರ ಮೇಲೆ ಆ ಭಗವಂತನ ಋಣ ಅನ್ನೋದು ಭಾಳ ಇದೆ. ಅವನು ಋಣದಿಂದ ನಾವೆಲ್ಲರೂ ಬದುಕಾಕತ್ತೀವಿ. ಅದು ಹೇಗೆ ಋಣ ಐತಿ ಅಂದ್ರೆ, ನಮ್ಮೆಲ್ಲರ ತಲೆ ಮೇಲೆ ದೇವ್ರ ಋಣ ಐತ್ರಿ. ಅವ್ರು ಬರದಾರ ಪಂಚ ಋಣಗಳದಾವ. ತಂದೆ ತಾಯಿ ಋಣ, ದೇವರ ಋಣ, ಗುರುವಿನ ಋಣ, ಸಮಾಜದ ಋಣ, ಪ್ರಕೃತಿಯ ಋಣ ಐತಪ್ಪ. ಆ ಋಣ ತೀರ್ಸಕ್ಕಾಗ್ಯಾರ ನಾವು ಒಂದಿಷ್ಟು ಕಾರ್ಯಗಳನ್ನ ಮಾಡ್ಬೇಕಾಗ್ತದ. ದೇವ್ರ ಋಣ ಹೆಂಗೈತಿ ಗೊತ್ತೇನ್ರಿ? ಈಗ ಬಹುತೇಕ ಅವನ ಕರುಣೆ ನಮ್ಮ ಮೇಲೆ ಆಗದೆ ಇಲ್ಲಿ ಹುಟ್ಟಿಸ್ಲಾರ್ದ ಮತ್ಯಾವುದೋ ದೇಶದೊಳಗೆ ಇರಾನ್, ಇರಾಕ್ ಮತ್ಯಾವುದೋ ದೇಶದೊಳಗೆ ಹುಟ್ಟಿಸಿದ್ದ ಅಂದ್ರೆ ಇಷ್ಟು ಚಲೋ ತಂಗಿ ಕುತ್ಕೊಂಡು ಕೇಳಕ್ಕೆ ಆಕ್ಕಿತ್ತೇನ್ರಿ? ಅಲ್ಲೇನಾರು ಪ್ರವಚನ ಸಿಗ್ತಿತ್ತೇನ್ರಿ? ಎಷ್ಟು ಚಲೋ ಅವಕಾಶ ಕೊಟ್ಟಾನ ಪರಮಾತ್ಮ ನಮಗೆ. ಇಂಥ ಮಹಾತ್ಮರ ಸಾನ್ನಿಧ್ಯದೊಳಗೆ ಕುತ್ಕೊಂಡು ಕೇಳುವಂಥ ಅವಕಾಶ ಕೊಟ್ಟನಲ್ಲ. ಹಂಗಾದ್ರೆ ಅವನ ಋಣ ನಾವು ಯಾವತ್ತು ನೆನಪಿಟ್ಕೊಂಡು ಅದನ್ನು ಸ್ಮರಣೆ ಮಾಡ್ಬೇಕಾಗ್ತದೆ. ಅಕಸ್ಮಾತ್ ಅದನ್ನು ಮಾಡಲಿಲ್ಲ, ಕೊಟ್ಟಿರಲಿಲ್ಲ ಅಂದ್ರೆ ಎಲ್ಲೋ ಹುಟ್ಟಬೇಕಾಗಿತ್ತು. ಯಾವುದೋ ಜನ್ಮದ ಋಣ ಐತಿ, ಗುರುನಾಥನ ಋಣ ನಮ್ಮ ಮೇಲೆ ಐತಿ. ಅದನ್ನು ತೀರ್ಸಾಕಾಗಿ ನಾವು ಒಳ್ಳೊಳ್ಳೆ ಕೆಲಸ ಮಾಡಬೇಕಾಗ್ತದೆ. ಅಂಥ ಪರಮ ಪೂಜ್ಯರ ಆಶೀರ್ವಾದ, ಮಾರ್ಗದರ್ಶನ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಶುಭ ಹಾರೈಸಿ ಎಲ್ಲರಿಗೂ ಶುಭವಾಗಲಿ. ಹರಿ ಓಂ ತಸ್.